ಹೇಳು ಗೆಳೆಯ. ಗೆಳೆಯ ಅಂತೆ ಗೆಳೆಯ, ಫೋನ್ ಮಾಡಿದ್ರೆ ಫೋನ್ ಎತ್ತಕ್ಕಾಗಲ್ಲ. ಏನ್ ಅಷ್ಟೊಂದು ಬಿಸಿನಾ ನೀನು? ಇಲ್ಲಪ್ಪ, ಇಲ್ಲ, ಪೂಜೆ ಮಾಡ್ತಾ ಇದ್ದೆ. ಏನ ಪೂಜೆನಾ? ಇಷ್ಟೊತ್ತಲ್ಲಿ ಯಾವ ಪೂಜೆ ಮಾಡ್ತೀಯ ನೀನು? ಏಯ್, ಡವ್ ಮಾಡ್ತಾ ಇದ್ಯಾ? ಸರಿ ಬಿಡು, ನಿನ್ಗೇನೋ ದೇವ್ರ ಮೇಲೆ ನಂಬಿಕೆ ಇಲ್ಲ ಅಂದ್ರೆ ನನ್ಗಿರೋದಿಲ್ವಾ? ಅದೇನ್ ವಿಚಾರ ಅಂತ ಹೇಳು. ನಾನ್ ಎಂತ ಕುಡ್ಕ ಅಂತ ನಿನಗಿಂತ ಚೆನ್ನಾಗಿ ಜಗತ್ತಲ್ಲಿ ಯಾರಿಗಾದ್ರೂ ಗೊತ್ತಿದ್ಯಾ ಹೇಳು? ಇಲ್ಲ ತಾನೆ. ನಾನ್ ಕುಡಿಯೋದೆಲ್ಲ ಎಂತ ಬ್ರ್ಯಾಂಡು, ಎಲ್ಲ ಫಾರಿನ್ ಬ್ರ್ಯಾಂಡು. ಅಂತ ವಿಸ್ಕಿಗಳೇ ನನಗ್ ನಶೆ ಕೊಡ್ತಿಲ್ಲ ಅಂದ್ರೆ ಏನೋ ಅರ್ಥ? ನನ್ನ ಬಾಡಿಲಿ ಕಿಕ್ ಕೊಡೋ ಅಂತ ಆರ್ಗನ್ನು ಮುಳುಗೋಗಿದ್ಯಾ ಅಂತ ಡೌಟ್ ಬಂದು ಡಾಕ್ಟ್ರಿಗೆ ಫೋನ್ ಮಾಡಿದ್ರೆ ಡಾಕ್ಟ್ರು ನನ್ನ ಕತೆನೆಲ್ಲ ಕೇಳಿ, ಅಲ್ಲಪ್ಪ ಇದ್ರ ಬಗ್ಗೆ ನಾನು ಇನ್ನ ತಿಳ್ಕೋಬೇಕು, ನಿನಗೊಂದ್ ಸ್ವಲ್ಪ ಹೊತ್ತಾದ್ಮೇಲೆ ಫೋನ್ ಮಾಡ್ತೀನಿ, ಅಲ್ಲಿವರೆಗೂ ನನಗೆ ಡಿಸ್ಟರ್ಬ್ ಮಾಡಬೇಡ ಅಂತ ಫೋನೇ ಇಟ್ಬಿಡದ. ಅಲ್ಲ ಕಣೋ, ಅವ್ರು ಯಾವ ಸೀಮೆ MBBS ಡಾಕ್ಟ್ರು? ಅವ್ರಿಗೆ ಅವ್ರ ಕೆಲ್ಸದ ಬಗ್ಗೆ ಗೊತ್ತಿಲ್ಲ ಅಂದ್ರೆ ನಾನೇನೋ ಮಾಡಕ್ಕಾಗತ್ತೆ? ಈಗ ಈ ಸಮಸ್ಯೆ ಹೇಗ್ ಬಗೆಹರಿಸ್ಬೇಕು ಅಂತ ಗೊತ್ತಾಗ್ದೆ ನಿನಗ್ ಫೋನ್ ಮಾಡಿದೀನಪ್ಪ. ಇದಕ್ಕೆ ಏನ್ ಮಾಡ್ಬೇಕು ಅಂತ ನಿನ್ಗೇನಾದ್ರೂ ಗೊತ್ತಿದ್ಯಾ? ನೋಡು ಮಗ, ಇದಕ್ಕೆ ಇರೋದು ಒಂದೇ ಸೊಲ್ಯೂಷನ್. ಪ್ರಪಂಚದಲ್ಲಿ ಎಂತೆಂತದಕ್ಕೋ ಕೇಸ್ ಹಾಕಿದ್ದಾರೆ, ಆದ್ರೆ ಕುಡಿತಾ ಇರೋ ಎಣ್ಣೆ ಕಿಕ್ ಕುಡಿತಾ ಇಲ್ಲ ಅಂತ ಯಾರು ಕೇಸ್ ಹಾಕಿಲ್ಲ. ನೀನ್ ಹಾಕ್ಬಿಟ್ಟು ಓಲ್ಡ್ ರೆಕಾರ್ಡ್ ಮಾಡ್ಬಿಡು. ಈ ಎಣ್ಣೆ ಫ್ಯಾಕ್ಟ್ರಿ ಮೇಲೆ ಕೇಸ್ನ ಗೆದ್ದು ಕಾಂಪನ್ಸೇಷನ್ ಹಾಕಿ ಇಡೀ ಲಿಕ್ಕರ್ ಫ್ಯಾಕ್ಟ್ರಿನೇ ನಮ್ಮದ್ ಮಾಡ್ಕೊಂಡ್ಬಿಡೋಣ. ದೀಪು, ನೀನೇನಾದ್ರೂ ನನ್ನ ಕಣ್ಣೆದುರುಗಡೆ ಈಗ ಇದ್ದಿದ್ರೆ 3 ಅಡಿ ಇರೋ ನಿನ್ನ 1 ಕಾಲ್ ಅಡಿ ಮಾಡಿ ಗುಂಡಿ ಅಗದು ಮುಚ್ಚಾಕ್ಬಿಡ್ತಿದೆ. ಅಲ್ಲ ಕಣೋ, ನನಗೆ ಕಿಕ್ಕಿ ಇರ್ತಿಲ್ಲ, ಅದಕ್ಕೊಂದು ಸೊಲ್ಯೂಷನ್ ಕೊಡು ಅಂದ್ರೆ ದಿನ ಬೆಳಿಗ್ಗೆ ಎದ್ದು ಕೋರ್ಟ್ ಬಾಗ್ಲು ನೋಡೋ ಅಂತ ಸೊಲ್ಯೂಷನ್ ಕೊಡ್ತಾ ಇದ್ಯಾ? ಏನ್ ಕುಡ್ದಿರೋ ದಿನ ಇಳ್ದಿಲ್ವಾ ನಿಂಗೆ? ಏನೋ ನಿನ್ಗೆ ಒಳ್ಳೇದಾಗ್ಲಿ ಅಂತ ಹೇಳುದ್ನಪ್ಪ, ಅದಕ್ಕೆ ಯಾಕೆ ನನ್ ಮೇಲೆ ಕೋಪ ಮಾಡ್ಕೋತಿದ್ಯಾ? ಕೋಪ ಮಾಡ್ಕೊಳ್ದೆ ಇನ್ನೇನ್ ನಿನ್ನ ಮುದ್ದಾಡಕ್ ಆಗತ್ತೆ? ನನ್ ಪ್ರಾಬ್ಲಮ್ ಒಂದ್ ಸೊಲ್ಯೂಷನ್ ಕೊಡು ಅಂತ ಹೇಳಿದ್ರೆ ಏನೇನೋ ಮಾತಾಡ್ತಾ ಇದೆಯಲ್ಲ. ನೋಡು ಮಗ, ನಾವು ಕುಡಿತಾ ಇದ್ರೆ ಬ್ರಹ್ಮಾಂಡವಾಗಿ ಕಿಕ್ಕೆ ಇರ್ತಾ ಇದೆ, ಆದ್ರೆ ನಿನಗ್ ಮಾತ್ರ ಕಿಕ್ಕೆ ಇರ್ತಾ ಇಲ್ಲ ಅಂದ್ರೆ ನಿನಗ್ ಯಾರೋ ಕುಡ್ದಿರೋದು ಹತ್ಬಾರ್ದು ಅಂತ ಮಾಟ ಮಾಡಿಸ್ಬಿಟ್ಟಿದ್ದಾರೆ. ಅದಕ್ಕೆ ನೀನ್ ಎಷ್ಟೇ ಕುಡಿದ್ರು ನಶೆ ಏರ್ತಾ ಇಲ್ಲ. ಯೋಚನೆ ಮಾಡಿ ನೋಡು. ಅಯ್ಯೋ ಕುಳ್ಳ ನಮ್ಮ ಮಗನೇ, ನನ್ನ ಕಷ್ಟಕ್ಕೆ ಒಂದು ಪರಿಹಾರ ಕೊಡ್ತೀಯ ಅಂತ ಫೋನ್ ಮಾಡಿದ್ರೆ ಬಾಯಿಗೆ ಬಂದಂಗೆಲ್ಲ ಮಾತಾಡ್ತಾ ಇದೆಯಲ್ಲೋ. ನನಗಾಗದೇ ಇರೋರು ನನ್ನ ಮೇಲ್ ಮಾಟ ಮಂತ್ರ ಮಾಡಿಸಿದ್ರೆ ಕುಡ್ದು ಸಾಯ್ಲಿ ಅಂತ ಮಾಡಿಸ್ತಾರೆ ಹೊರತು ಕುಡಿದೇ ಇರೋ ತರ ಮಾಡ್ಸಲ್ಲ. ಹೋಗಿ ಹೋಗಿ ನಿನಗ್ ಫೋನ್ ಮಾಡಿದ್ನಲ್ಲ, ಇಡು ಫೋನು. ಫೋನ್ ಮಾಡಿದ್ ಇವನು ಫೋನ್ ಇಡು ಅಂತ ನನ್ಗೆ ಹೇಳ್ತಾ ಇದ್ದಾನೆ. ಫೋನ್ ಮಾಡೋಕ್ಕೂ ಮುಂಚೆ ಇರ್ಬೇಕಿತ್ತಪ್ಪ, ಕೊನೆಯಲ್ಲಿ ಹೇಳ್ತಾವನೆ. ಕಷ್ಟಕ್ಕೊಂದು ಸೊಲ್ಯೂಷನ್ ಕೊಡ್ತಾನೆ ಅಂದ್ರೆ ಏನೇನೋ ಮಾತಾಡ್ತಾನಲ್ಲ. ಈಗ ಈ ಕಷ್ಟನ ಯಾರಪ್ಪ ಪರಿಹಾರ ಮಾಡೋದು? ನಮಸ್ಕಾರ ಗುರುಗಳೇ. ಹೇಳಿಮ್ಮ, ಏನ್ ನಿಮ್ ಸಮಸ್ಯೆ? ಅದು ಸಮಸ್ಯೆ ಇರೋದು ನಮ್ ಚಿಕ್ಕ ಯಜಮಾನ್ರಿಗೆ. ಅವರು 24 ಗಂಟೆನೂ ಕುಡಿತಾನೆ ಇರ್ತಾರೆ, ಯಾರ ಮಾತು ಕೇಳೋದಿಲ್ಲ. ಅವ್ರಿಗೆ ಕುಡ್ತಾ ಬಿಟ್ರೆ ಬೇರೆ ಏನು ಬೇಕಾಗಿಲ್ಲ. ಎಲ್ರೂ ಬೆಳಗ್ಗೆ ಎದ್ದ ತಕ್ಷಣ ಕಾಫಿ ಕುಡಿದ್ರೆ ಇವ್ರ ದಿನ ಶುರು ಆಗೋದೇ ಎಣ್ಣೆಯಿಂದ. ಎಣ್ಣೆಯಿಂದಾನೇ ಇವ್ರ ದಿನಾನು ಮುಗಿಯೋದು. ಇದರಿಂದ ಮನೆಯಲ್ಲಿ ಎಲ್ರೂ ತುಂಬಾ ಬೇಜಾರು ಮಾಡ್ಕೊಂಡಿದ್ದಾರೆ. ಅದಕ್ಕೆ ಹೇಗಾದ್ರೂ ಮಾಡಿ ಅವ್ರ ಕುಡ್ತಾನ ಬಿಡಿಸ್ಬೇಕು ಅಂತ ನಿಮ್ಮ ಹತ್ರ ಬಂದಿದ್ದು. ಅವ್ರನ್ನು ನಿಮ್ ಜೊತೆ ಕರ್ಕೊಂಡು ಬಂದಿದ್ದೀರಾ? ಇಲ್ಲ, ಅವ್ರಿಗೆ ನಾವ್ ಹೀಗೆ ಮಾಡ್ತೀವಂತ ಗೊತ್ತಾದ್ರೆ ತುಂಬಾನೇ ಕೋಪ ಮಾಡ್ಕೋತಾರೆ. ಆಮೇಲೆ ಅದೇ ಕೋಪಕ್ಕೆ ಅವ್ರಿನ್ನೂ ಜಾಸ್ತಿ ಕುಡಿತಾರೆ. ಯಾವುದೇ ಕಾರಣಕ್ಕೂ ಅವ್ನು ಕುಡಿಯೋದನ್ನ ನಿಲ್ಲಿಸಬಾರ್ದು. ಅವ್ನು ಕುಡಿದ್ರೇನೆ
ಅವನಲ್ಲಿರೋ ರಸಿಕತೆ ಜಾಗೃತಿ ಆಗೋದು. ಅಲ್ಲ ಮೇಡಮ್, ಅವ್ರನ್ನೇ ಮದ್ವೆ ಆಗ್ಬೇಕು ಅಂತ ಇದ್ದೀರಾ. ಮದ್ವೆ ಆಗೋ ಹುಡುಗ ಈ ರೀತಿ ಕುಡಿತಾ ಇರೋದನ್ನ ಇಷ್ಟಪಡ್ತಾ ಇದ್ದೀರಾ. ಎಲ್ರು ಕುಡಿದೇ ಇರೋ ಗಂಡ ಸಿಗ್ಲಿ ಅಂತಾರೆ. ಆದ್ರೆ ನೀವು ಅವ್ರು ಇಷ್ಟು ಕುಡಿತಾ ಇದ್ದಾರೆ ಅಂತ ಗೊತ್ತಿದ್ರು ಅದನ್ನ ಬಿಡ್ಸೋದ್ ಬಿಟ್ಟು ಇನ್ನು ಕುಡಿಲಿ ಅಂತಿದ್ದೀರಲ್ಲ. ಅದೇ ನನಗೂ ಆ ಹಳ್ಳಿ ಗುಗ್ಗುಗೂ ಇರೋ ವ್ಯತ್ಯಾಸ. ನಿನಗೆ ಗೊತ್ತಾ, ನಾನು ಫಸ್ಟ್ ಟೈಮ್ ನನ್ನ ತಾರಕನ್ನ ನೋಡಿದಾಗ ಅವನ ಕೈಯಲ್ಲಿ ಡ್ರಿಂಕ್ಸ್ ಬಾಟಲ್ ಇತ್ತು. ಅವನ್ ಕುಡಿಯೋ ರೀತಿಗೆ ನಾನು ಫಿದಾ ಆಗ್ಬಿಟ್ಟೆ. ಎಲ್ರು 1 ಕ್ವಾರ್ಟರ್ ಕುಡಿತಿದ್ದಾಗೆ ಅವ್ರಿಗೆ ನಿಂತ್ಕೊಳ್ಳೋದಕ್ಕೂ ಆಗಲ್ಲ. ಆದ್ರೆ ನನ್ನ ತಾರಕ್ ಅವನ್ ಎಷ್ಟು ಸ್ಟಡಿ ಅಂದ್ರೆ ಕುಡ್ದಾಗ ಎದುರುಗಡೆ 100 ಜನ ಬಂದ್ರು ಅವ್ರನ್ನ ಹಂಗೆ ಹೊಡೆದಾಕ್ಬಿಡ್ತಾನೆ. ಅವನ ಆ ನೋಟದಲ್ಲಿರೋ ನಶೆ ನನಗ್ ತುಂಬಾ ಇಷ್ಟ. ನೋಡಿ, ನಶೆ ಸಿಗುತ್ತೆ ಅಂತ ಕುಡಿಯೋರು ಒಂದ್ ರೀತಿ ಇದ್ರೆ, ಆಸೆ ಮತ್ತು ಚಟಕ್ಕೋಸ್ಕರ ಕುಡಿಯೋರು ಇನ್ನೊಂಥರ. ಕುಡುಕರಲ್ಲೇ ನಾನಾ ರೀತಿ ಇದ್ದಾರೆ. ಅದಕ್ಕೆ ಅವ್ರನ್ನ ನೋಡ್ದೆ ಔಷಧಿ ಕೊಡೋದು ಹೇಗೆ ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಹೇಳಿದ್ನಲ್ಲ ಗುರುಗಳೇ, ಅವ್ರಿಗೇನಾದ್ರೂ ಈ ವಿಷಯ ಗೊತ್ತಾದ್ರೆ ಅವ್ರು ಖಂಡಿತವಾಗ್ಲೂ ಇದನ್ನ ತಗೊಳ್ಳೋದಿಲ್ಲ. ಅವ್ರಿಗೆ ಗೊತ್ತಾಗದೇ ಇರೋ ಹಾಗೆ ಇದನ್ನ ನಾವು ಅವ್ರಿಗೆ ಕೊಡ್ಬೇಕು. ಸರಿನಮ್ಮ, ಈಗ ನಾನು ಎಲ್ಲರಿಗೂ ಕೊಡೋ ನಾಟಿ ಔಷಧಿನೂ ಕೊಡ್ತೀನಿ, ಜೊತೆಗೆ ಗಿಡಮೂಲಿಕೆಗಳನ್ನ ಅರ್ದು ಮಾಡಿರೋ ಪುಡಿನೂ ಕೊಡ್ತೀನಿ. ಇದನ್ನ ನೀವು ಅವನ್ ತಿನ್ನೋ ಊಟದಲ್ಲೋ ಕುಡಿಯೋ ನೀರಲ್ಲೋ ಹಾಕಿ ಇದನ್ನ ತಗೊಳ್ಳೋ ಹಾಗೆ ಮಾಡಿ. ಇದನ್ನ 1 ಮಂಡಲ ಅಂದ್ರೆ 48 ದಿವಸ ಅವ್ರು ಕೊಡ್ಬೇಕು. ಖಂಡಿತ ಅದು ವರ್ಕ್ ಆಗ್ಬಾರ್ದು ರೇಣುಕಾ. ಅವಳ ತರೋ ಔಷಧಿಯಿಂದ ನನ್ನ ತಾರಕ್ ಕುಡಿಯೋದನ್ನ ಬಿಡಬಾರ್ದು. ತಗೋ. ಇದೇನ್ ಮೇಡಮ್, ಯಾವ್ದೋ ಔಷಧಿ ಕೊಡ್ತೀರಾ ಅಂದ್ರೆ ತಲೆಗೆ ಹಾಕೊಳ್ಳೋ ಎಣ್ಣೆ ಕೊಟ್ಟಿದ್ದೀರಾ? ಹೌದು, ಇದನ್ನ ತಗೊಂಡ್ ಹೋಗಿ ದಿನಾ ಚೆನ್ನಾಗಿ ತಲೆಗೆ ಹಚ್ಕೊಂಡು ಸ್ನಾನ ಮಾಡಿ ಖಾಲಿ ಮಾಡ್ಬಿಡು. ಕೇಳ್ತಾ ಇರೋದ್ ನೋಡು, ಮಯೂರಿ ತರ್ತಾ ಇರೋದು ಕುಡಿತನ ಬಿಡಿಸೋ ಅಂತ ಔಷಧಿ. ಇದು ಕುಡ್ತನ ಜಾಸ್ತಿ ಮಾಡೋ ಅಂತ ಔಷಧಿ. ಇದನ್ನ ತಗೊಂಡ್ರೆ ಅವನಿಗಿನ್ನು ಕುಡಿಬೇಕು ಅಂತ ದಾಹ ಜಾಸ್ತಿ ಆಗತ್ತೆ. ಮೇಡಮ್, ಇದರಿಂದ ಸೈಡ್ ಎಫೆಕ್ಟ್ ಏನೂ ಆಗೋದಿಲ್ವಾ? ಖಂಡಿತ ಆಗೋದಿಲ್ಲ. ಇದನ್ನ ದಿನ ತಗೋತಾ ಇದ್ರೆ ಅವನಿಗೆ ಎಣ್ಣೆ ನೋಡಿದ್ರೆ ಸಾಕು ದೂರ ಇರಬೇಕು ಅನ್ಸುತ್ತೆ. ಮೊದ್ಲು ಇದನ್ನ ಬೆರೆಸಿದ್ದನ್ನ ತಿನ್ನೋವಾಗ್ಲೋ ಕುಡಿಯೋವಾಗ್ಲೋ ಏನೋ ಬೇರೆ ತರ ಇದೆ ಅನ್ಸುತ್ತೆ. ಆದ್ರೆ ಹೋಗ್ತಾ ಇದರ ಪರಿಣಾಮ ಬೇರೆ ತರಾನೇ ಇರುತ್ತೆ.